ಕನ್ನಡ ಪರ ಸಂಘಟನೆಗಳು ನಾಳೆ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾವೆ. ಆದರೆ ಈ ಬಂದ್ನ ಬಗ್ಗೆ ಗೊಂದಲ ಇದೆ. ಬಂದ್ ಆಗತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆಗಳಿದ್ದಾವೆ. ಈ ಮಧ್ಯೆ ನಾಳೆ ಬೆಳಗ್ಗೆ 6ರಿಂದ ಸಂಜೆ 6 ಗಂಟೆಯವರೆಗೂ ಕೂಡ ಬಂದ್ ಇರುತ್ತೆ. ನಾಳೆ ಬಂದ್ ಮಾಡೇ ಮಾಡ್ತೀವಿ ಅಂತ ವಾಟಾಳ್ ನಾಗರಾಜ್ ಹೇಳ್ಕೊಂಡಿದ್ದಾರೆ. ಕರ್ನಾಟಕ ಬಂದ್ಗೆ ಕನ್ನಡ ಪರ ಸಂಘಟನೆಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾವೆ. ನಾಳೆ ಕರ್ನಾಟಕ ಬಂದ್ ಆಗತ್ತಾ, ಬಂದ್ ಆದ್ರೆ ಏನಿರುತ್ತೆ ಏನಿರಲ್ಲ, ಯಾರ್ಯಾರ ಬೆಂಬಲ ಇದೆ, ಈ ಎಲ್ಲ ಪ್ರಶ್ನೆಗಳು ಕೂಡ ಇದಾವೆ. ಆತ್ಮೀಯ ಮಾಧ್ಯಮ ಮಿತ್ರರೇ, ನಾಳೆ ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ ಕರ್ನಾಟಕ ಬಂದ್, 100ಕ್ಕೆ 100 ಕರ್ನಾಟಕ ಬಂದ್. ಯಾವ ಕಾರಣಕ್ಕೂ ನಿಲ್ಲುವ ಪ್ರಶ್ನೆಯೂ ಇಲ್ಲ, ಮುಂದೋಗೋ ಪ್ರಶ್ನೆಯೂ ಇಲ್ಲ. ಕರ್ನಾಟಕ ಬಂದ್ ನಾಳೆ ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ. ನಮಗೀಗಾಗಲೇ ಯಾವುದಕ್ಕೋಸ್ಕರ ನಾವು ಬಂದ್ ಮಾಡ್ತೀವಿ? ಒಂದು ನಿಮಿಷ. ಬಂದ್ ಅಂದ್ರೇನು? ಬಂದ್ ಒಂದಿನ ನೀವು ವಾಹನಗಳು ಓಡಿಸ್ಬೇಡಿ, ಮನೆಯಲ್ಲಿ ಆರಾಮಾಗಿರಿ, ಶಾಲಾ ಕಾಲೇಜುಗಳು ಮುಚ್ಚಿ. ಇದು ಒಂದು ರೀತಿ ಕ್ರಾಂತಿ ಅಲ್ಲ. ಇದು ಮಹಾತ್ಮ ಗಾಂಧೀಜಿಯವರ ಚಿಂತನೆಯಲ್ಲಿ ಶಾಂತವಾಗಿ ನಿಮ್ ಕಡೆ ಇರಿ. ಬಂದು ಯಾರ ಬಗ್ಗೆನೂ ಗಲಾಟೆ ಮಾಡೋಕ್ಕಾಗ್ಲಿ, ನುಗ್ಗಕ್ಕಾಗ್ಲಿ, ಒಡೆಯೋಕ್ಕಾಗ್ಲಿ, ಬೆಂಕಿ ಇಡೋಕ್ಕಾಗ್ಲಿ ಅಲ್ಲ. ಬಹುಶಃ ಪೊಲೀಸ್ನವರು ಇದನ್ನ ಎಲ್ಲೋ ಕರ್ನಾಟಕ ಬಂದ್ ಅಂದ್ರೆ ಎಲ್ಲೋ ಬೆಂಕಿ ಇಲ್ಲ, ಬಂದ್ ಮಾಡಕ್ ಕೂಡುದು. ಅರೆ, ಬಂದ್ ಮಾಡಕ್ ಕೂಡುದು ಅನ್ನೋ ವಿಚಾರ ನೀವ್ಯಾರು ಹೇಳಕ್ಕೆ? ಲಾರಿ ತರದ್ದೆ ಅಷ್ಟಕ್ಕೆ ಹೇಳಿ, ಅಷ್ಟು ವಿಚಾರ ಹೇಳಿ. ಲಾರಿ ತರದ್ದೆ ಯಾಕೆ ಹೇಳಿ? ಇಲ್ಲ ಅದನ್ನ ನೀವು ಪ್ರಚಾರ ಮಾಡಕ್ ಕೂಡುದು ಅಂತ ಹೇಳಿದ್ರು. ದಯಾನಂದ್ ಅವರೇ ಕಾನೂನು ಅಂದ್ರು. ಕಾನೂನು ಇದೆಯಾ? ಅದು ಅಲ್ಲಿವರೆಗೆ ಮುಖ ಗಂಟು ಹಾಕೊಂಡೆ ಮಾತಾಡ್ತಾ ಇದ್ರು. ಭಾರಿ ಗಂಟು ಹಾಕೊಂಡ್ಬಿಟ್ಟು ನಾವ್ ಏನ್ ಮಾಡಿದ್ರು ಆ ಮುಖವೇ ನಗ ಬತ್ತಿರ್ಲಿಲ್ಲ. ಆಮೇಲೆ ನಾನು ಒಂದು ಪ್ಲಾನ್ ಮಾಡೋಣ, ನಗಿಸ್ಬೇಕಲ್ಲಪ್ಪ ಅಂದ್ಬಿಟ್ಟು ನಾನು ಯೋಚನೆ ಮಾಡಿ ನೋಡಿ, ಒಂದ್ ಕಡೆ ಕೋರ್ಟು ನ್ಯಾಯಾಲಯಗಳಲ್ಲಿ ನ್ಯಾಯಾಧೀಶರಿರ್ತಾರೆ. ಕಾನೂನು ಗಲ್ಗೆ ಹಾಕ್ಬೇಕು ಅಂತಿದೆ. ಸ್ವಲ್ಪ ಯೋಚನೆ ಮಾಡ್ತಾರೆ ಅವರು, ಏನಪ್ಪ ಗಲ್ಗೆ ಹಾಕ್ಬೋದಾ ಈ ಮನುಷ್ಯನ? ಕಾನೂನೇನು ಇದೆ, ಗಲ್ಗೆ ಹಾಕ್ಬೇಕಾ, ಜೀವಾವಧಿ ಕೊಡ್ಬೇಕಾ ಅಂತ ನೋಡಿ ತಮ್ಮ ವಿವೇಚನೆ, ಕಾನೂನಿನ ಜೊತೆಗೆ ನಿಮ್ಮ ವಿವೇಚನೆ, ನೀವು ರಬ್ಬರ್ ಇದ್ದಂಗಿರ್ಬೇಕು ಅಂದೆ. ನೊಗ ಕತ್ಬಿಟ್ಟ ಇದಕ್ಕಿದ್ದು. ಇಷ್ಟು ಬೇಕಾಗಿತ್ತು ನಮಗೆ. ನೀನು ಆರ್ಡರ್ ಕೊಡದೇ ಇಷ್ಟ ಇಲ್ಲ, ನೀನು ಆರ್ಡರ್ ಕಟ್ಕೊಂಡು ನಮ್ಗೇನೆ ಆಗ್ಬಾರ್ದು. ಆಮೇಲೆ ಇವೆಲ್ಲ ದೊಣ್ಣೆ ಹಾಕ್ಬಾರ್ದು, ರಬ್ಬರ್ ಹಾಕಿ. ದೊಣ್ಣೆ ಹಾಕ್ಬಾರ್ದು, ರಬ್ಬರ್ ಹಾಕಿ ಅಂದೆ. ದೊಣ್ಣೆ ಗಿಣ್ಣೆ ಹಾಕ್ಬಾರ್ದು, ರಬ್ಬರ್ ಹಾಕಿ ಅಂತಂದೆ. ಸರಿ, ಆಮೇಲೆ ನಿಮ್ ಸತ್ಯ ಹೇಳ್ತೀರಿ, ನನಗೆ ಎಷ್ಟು ಕೋಪ ಬಿಡ್ತೀರಿ? ಬಂದ್ ಮಾಡೇ ಮಾಡ್ತೀವಿ, ಬಂದ್ ಮಾಡೇ. ಅವ್ರ ಎದುರಿಗೆ ನೀವು ಇರ್ಬೇಕಾಗಿತ್ತು, ನೀವು ಇದ್ದಿದ್ರೆ ಚೆನ್ನಾಗಿತ್ತು. ಬಂದ್ ಮಾಡೇ ಮಾಡ್ತೀವಿ, ಬಂದ್ ಮಾಡೇ ಮಾಡ್ತೀವಿ. ಇದು ಸತ್ಯವಾಗಿ ಹೇಳಿದೆ. ಒಂದು ನಿಮ್ಗೆ ಇವತ್ತು ಹೇಳ್ಬಿಡ್ತೀನಿ, ಬೆಂಗಳೂರಿನಲ್ಲಿ ನಮ್ಮ ವಿಧಾನಸೌಧ ಎದುರಿಗೆ ಕುದುರೆ ಜೂಜಿನ ಮೈದಾನ, ವಿಧಾನಸೌಧ ಎದುರಿಗೆ ಕುದುರೆ ಜೂಜು ವಿಧಾನಸೌಧ ಎದುರಿಗೆ ಎಷ್ಟು ಮನೆ ಹಾಳಾಗೋಯ್ತು, ಎಷ್ಟು ಹೆಣ್ಣು ಮಕ್ಕಳು ನೀರಿಗೆ ಹೋದ್ರು, ಎಂತೆಂಥವ್ರು ಏನ್ ನಾಶ ಇದ್ದೋದ್ರು. ಎಲ್ಲಿರೋದು? ವಿಧಾನಸೌಧದ ಎದುರಿಗೆ, ಪೊಲೀಸ್ ಕಮಿಷನರ್ ಆಫೀಸ್ನ ಎದುರಿಗೆ. ಅದು ನಡಿಬಹುದು, ಧಾರಾಳವಾಗಿ ನಡಿಬಹುದು ಅದು. ಆಮೇಲೆ ಗಾಂಜಾ ಆಗ್ಬೋದು, ರಾತ್ರಿ 1 ಗಂಟೆವರೆಗೆ ಕುಡಿಬೋದು. ಇದೆಲ್ಲ ಬೆಂಗಳೂರಲ್ಲಿ ಕೊಲೆ ಆಗ್ಬೋದು, ದರೋಡೆ ಆಗ್ಬೋದು, ಸುಲಿಗೆ ಆಗ್ಬೋದು, ಲೂಟಿ ಆಗ್ಬೋದು, ಅತ್ಯಾಚಾರ ಆಗ್ಬೋದು. ವಾಟಾಳ್ ನಾಗರಾಜ್ ಅವರು ನಾಳೆ ಬಂದ್ ಆಗೋದು ಖಚಿತ,
ಅಂತ ಹೇಳ್ತಿದ್ದಾರೆ. ಬೆಳಗ್ಗೆ 6ರಿಂದ ಸಂಜೆ 6 ಗಂಟೆಯವರೆಗೂ ಕೂಡ ಕರ್ನಾಟಕ ಸ್ವಯಂ ಪ್ರೇರಿತವಾಗಿ ಬಂದ್ ಆಗುತ್ತೆ ಅಂತ ವಿವಿಧ ಕಾರಣಗಳನ್ನು ಕೊಟ್ಟಿದ್ದಾರೆ. ಬಂದ್ಗೆ ಯಾಕೆ ಬಂದ್ ಮಾಡಬೇಕು ಅನ್ನೋದಕ್ಕೆ ಕಾರಣಗಳನ್ನು ಕೊಟ್ಟಿದ್ದಾರೆ. ಈ ಮಧ್ಯೆ ಈ ಹಂತದವರೆಗೆ ಸಿಕ್ಕಿರುವಂಥ ಬೆಂಬಲವನ್ನು ಗಮನಿಸಿದರೆ ನಾಳೆ ಏನು ಇರಲಿಕ್ಕಿಲ್ಲ. ಗೂಡ್ಸ್ ವಾಹನಗಳ ಸೇವೆಯಲ್ಲಿ ಒಂದಿಷ್ಟು ವ್ಯತ್ಯಯವಾಗುವಂಥ ಸಾಧ್ಯತೆಗಳಿದ್ದಾವೆ. ಇನ್ನು ಥಿಯೇಟರ್ ಮಾಲೀಕರು ಮಧ್ಯಾಹ್ನ ತನಕ ಅಂದರೆ ಫಸ್ಟ್ ಶೋ ಒಂದು ಅವರು ಬಂದ್ಗೆ ಬೆಂಬಲ ಕೊಟ್ಟು ಇರಲ್ಲ ಅಂತ ಹೇಳಿದ್ದಾರೆ. ಓಲಾ ಊಬರ್ ಸೇವೆಯಲ್ಲೂ ಕೂಡ ವ್ಯತ್ಯಯ ಆಗುವಂಥ ಸಾಧ್ಯತೆಗಳಿದ್ದಾವೆ. ಆಟೋ ಸೇವೆಯಲ್ಲೂ ಕೂಡ ವ್ಯತ್ಯಯ ಆಗಬಹುದು. ಗೂಡ್ಸ್ ವಾಹನಗಳ ಸೇವೆಯಲ್ಲೂ ಕೂಡ ವ್ಯತ್ಯಯ ಆಗಬಹುದಾದಂಥ ಸಾಧ್ಯತೆ ಇದೆ. ಅಂದರೆ ಕೆಲ ಚಾಲಕರ ಯೂನಿಯನ್ ಇದಕ್ಕೆ ಸಪೋರ್ಟ್ ಮಾಡಿದೆ. ಈ ಕಾರಣಕ್ಕಾಗಿ ಒಂದಿಷ್ಟು ವ್ಯತ್ಯಯ ಆಗಬಹುದು ಅನ್ನೋ ಲೆಕ್ಕಾಚಾರ. ಈವರೆಗಿನ ಅಂದಾಜನ್ನು ಗಮನಿಸಿದರೆ ಇನ್ನು ಏನಿರುತ್ತೆ? ಹಾಲು, ದಿನಪತ್ರಿಕೆ, ಮೆಡಿಕಲ್, ವೈದ್ಯಕೀಯ ಸೇವೆ, ಇದು ತುರ್ತು ಸೇವೆ, ಇದರಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ. ಮೆಟ್ರೋ ಸಂಚಾರ ಯಾವತ್ತಿನಂತೆ ಇರುತ್ತೆ. BMTC, KSRTC ಪರಿಸ್ಥಿತಿ ನೋಡಿಕೊಂಡು ಬೀದಿಗಿಳಿಯುತ್ತೆ. ರೈಲು ಸೇವೆ ಯಾವತ್ತಿನಂತೆ ಇರುತ್ತೆ, ಅದರಲ್ಲಿ ಯಾವುದೇ ರೀತಿಯಲ್ಲಿ ವ್ಯತ್ಯಯ ಆಗಲ್ಲ. ಶಾಲಾ ವಾಹನದ ವ್ಯವಸ್ಥೆಯೂ ಕೂಡ ಹಾಗೇ ಇರುತ್ತೆ. ಯಾಕಂತಂದರೆ ಯೂನಿಯನ್ಸ್ ಇದಕ್ಕೆ ಸಪೋರ್ಟ್ ಮಾಡಿಲ್ಲ. ಖಾಸಗಿ ಬಸ್ಸುಗಳು ಕೂಡ ನಾಳೆ ರಸ್ತೆಗಿಳಿಯೋದು ಬಹುತೇಕ ಖಚಿತ. ಯಾಕಂತಂದರೆ ಅವರು ಕೂಡ ಬಂದ್ಗೆ ಸಪೋರ್ಟ್ ಮಾಡಿಲ್ಲ. ಮಾರಲ್ ಸಪೋರ್ಟ್ ನಮ್ಮದು ಅಂತಷ್ಟೇ ಹೇಳ್ಕೊಳ್ತಾ ಇದ್ದಾರೆ. ಆಂಬುಲೆನ್ಸ್, ತುರ್ತು ಸೇವೆ, ಹೋಲ್ಸೇಲ್ ಬಟ್ಟೆ ಅಂಗಡಿ ಇದೆಲ್ಲ ಓಪನ್ ಇರುವಂಥ ಸಾಧ್ಯತೆಗಳೇ ಜಾಸ್ತಿ ಇದ್ದಾವೆ. ಯಾಕಂತಂದರೆ ಬಂದ್ಗೆ ಸಿಗಬೇಕಾದಂಥ ನಿರೀಕ್ಷಿತ ಬೆಂಬಲ ಏನಿದೆ ಈ ಹಂತದವರೆಗೆ ಸಿಕ್ಕಿಲ್ಲ. ಸಂಜೆಯ ಹೊತ್ತಿಗೆ ಬದಲಾವಣೆಗಳಾಗಬಹುದೋ ಏನೋ, ಆದರೆ ಈ ಹಂತದವರೆಗೆ ಬಂದ್ಗೆ ಏನು ನಿರೀಕ್ಷಿತ ಬೆಂಬಲ ಸಿಗಬೇಕಿತ್ತು ಅಥವಾ ಕನ್ನಡ ಪರ ಸಂಘಟನೆಯವರು ಏನು ಯೋಚನೆಯನ್ನು ಮಾಡಿದರೋ ಆ ರೀತಿಯ ಬೆಂಬಲ ಸಿಕ್ಕಿಲ್ಲ. ಕನ್ನಡ ಪರ ಸಂಘಟನೆಗಳ ಮಧ್ಯೆಯೇ ಒಗ್ಗಟ್ಟು ಕಾಣಿಸ್ತಾ ಇಲ್ಲ. ಹೋಟೆಲ್ಗಳು, ಏರ್ಪೋರ್ಟು, ಟ್ಯಾಕ್ಸಿ ಸೇವೆ ಇದು ಯಾವತ್ತಿನಂತೆ ಇರಬಹುದು. ಆಟೋಗಳ ಸೇವೆಯೂ ಕೂಡ ಇರಬಹುದು. ಯಾವಾಗಲೂ ಬಂದಿನ ತೀವ್ರತೆ ಜಾಸ್ತಿ ಇದ್ದರೆ ಜನರನ್ನು ಸುಲಿಗೆ ಮಾಡೋ ಕೆಲಸಗಳು ಕೂಡ ಆಗುತ್ತೆ. ಗೊತ್ತಿಲ್ಲ ನಾಳೆ ಕತೆ ಏನು ಅಂತ. ಮಧ್ಯಾಹ್ನ ತನಕ ಥಿಯೇಟರ್ಗಳು ಬಂದ್ ಆಗಬಹುದು. ಕಾರಣ ಅವರು ಬೆಂಬಲ ಕೊಟ್ಟಿದ್ದಾರೆ. ನಾವು ಒಂದು ಶೋವನ್ನು ಕ್ಲೋಸ್ ಮಾಡ್ತೀವಿ ಅಂತ ಮೊನ್ನೆ ಏನೋ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಬಂದ್ಗೆ ನಾವು ಸಪೋರ್ಟ್ ಆಗಿ ಬೆಳಗ್ಗಿನ ಒಂದು ಶೋವನ್ನು ನಾವು ಕ್ಲೋಸ್ ಮಾಡ್ತೀವಿ ಅಥವಾ ಬಂದ್ ಮಾಡ್ತೀವಿ ಅಂತ ಹೇಳಿದ್ರು. ಆ ಕಾರಣಕ್ಕಾಗಿ ಥಿಯೇಟರ್ಗಳು ಓಪನ್ನು ಬೆಳಗ್ಗಿನ ಮಧ್ಯಾಹ್ನವರೆಗೂ ಕೂಡ ಇರಲಿಕ್ಕಿಲ್ಲ ಅಂತ ಕಾಣಿಸ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.